ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೋದ ವರ್ಷ ಒಂದು ಹೆಣ್ಮಗು ಲೈಫಲ್ಲಿ ಏನು ನಡೆಯುತ್ತೆ ಅಂದರೆ ಕೇಳಿದ್ರೆ ನೀವೇ ಕಣ್ಣಲ್ಲಿ ನೀರಲ್ಲ, ನಿಜವಾಗ್ಲೂ ರಕ್ತ ಕಿತ್ತು ಬರುತ್ತೆ. ನಿಜವಾಗ್ಲೂ ಅಷ್ಟೊಂದು ಭಯಂಕರವಾದ ಕೆಟ್ಟ ಘಟನೆ ಅಂತ ಹೇಳ್ಬೋದು. ಆ ಹೆಣ್ಮಗಳಿಗೆ ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ, ಮದುವೆ ಆಗಿದ್ದ ಗಂಡನೂ ದೂರ ಆಗೋದ್ರು, ಹೊಟ್ಟೆಲಿ ಹುಟ್ಟಿರೋ ಮಗಳು ದೂರ ಆಗೋದ್ರು, ಎಲ್ಲರೂ ತಾನು ಅಂದ್ಕೊಂಡಿರೋ ಎಲ್ಲ ಶತ್ರುಗಳಾಗೋದ್ರು, ಬಂಧು ಬಳಗ ಎಲ್ಲ ಕೈ ಬಿಟ್ಟರು. ಹೇಗಾಯ್ತಂತಂದರೆ, ನಮ್ಮ ಸಿಂಗರೇ ಆಕೆ, ಆದರೆ ನಮ್ಮ ಗ್ರೂಪಲ್ಲಿಲ್ಲ. ಒಳ್ಳೆ ಸಿಂಗರು, ಒಳ್ಳೆ ಕಲಾವಿದೆ, ಒಳ್ಳೆ ಹೆಣ್ಮಗಳು, ಒಂದು 32 ವರ್ಷ ಇರಬಹುದು. ಬಟ್ ಯಾಕೆ ಹೇಳ್ತಿದ್ದೀನಿ ಅಂದರೆ, ಪಾಪ ಆಕೆ ಗೋಳು ಆ ಭಗವಂತನಿಗೆ ಮುಟ್ಟಿದೆ. ನಿಜವಾಗ್ಲೂ ತನ್ನ ತವ್ರ ಮನೆಯಲ್ಲಿ ಅತ್ತಿಗೆ ಅಣ್ಣ ತನ್ನವರೇ ತನ್ನ ಮಗಳಿಗೆ ತನ್ನ ತಾಯಿ ಮೇಲೆ ಚಾಡಿ ಹೇಳ್ಕೊಟ್ಟು ಆಕೆ ಜೀವನನ ಬರ್ಬಾದ್ ಮಾಡಿಬಿಟ್ರು. ಆ ಮಾತು ತನ್ನ ಕಟ್ಕೊಂಡಿರೋ ಗಂಡನ ಕಡೆಯವರೆಲ್ಲ ನಂಬಿ ಆಕೆಗೆ ಎಂಥ ಪರಿಸ್ಥಿತಿ ಬಂತು ಅಂದರೆ, ಆ ಮಗಳು ಹೇಳಿದ್ದನ್ನೇ ಆ ಗಂಡನ ಕಡೆಯವರೆಲ್ಲ ನಂಬಿ, ಗಂಡನೂ ನಂಬಿ ಆಕೆನ ಒಂಥರ ಚೀಪಾಗಿ, ಸಂಸಾರಿ ಅಂತ ನೋಡಿಲ್ಲ. ಯಾವ ಪದಗಳಲ್ಲಿ ಹೇಳಿ ನಾನು, ಬೇರೆ ರೀತಿಯಲ್ಲಿ ಆಕೆನ ನೋಡಿದ್ರು. ಮತ್ತು ಗಂಡ ಬಿಟ್ಬಿಟ್ಟು ಹೋಗ್ಬಿಟ್ಟ, ಬ್ಲಾಕ್ ಮಾಡಿಬಿಟ್ಟ, ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಟ್ಟ. ವಾಟ್ಸಾಪ್ ಬ್ಲಾಕು, ಫೋನ್ ಬ್ಲಾಕು, ಫೇಸ್ಬುಕ್ ಬ್ಲಾಕು, ಇನ್ಸ್ಟಾಗ್ರಾಮ್ ಬ್ಲಾಕು. ಮಗಳು ಹೊಡೋದ್ಲು, ಗಂಡನೂ ಹೊಡೋದ. ಅತ್ತೆ ಮನೆಯವರು ಆ ಎಮ್ಮನ್ನ